ಬೇಬಿ ಆಗ್ಲಿಂದ ಅವ್ರಿಗೆ ಫೋನ್ ಮಾಡ್ತಿದ್ದೀನಿ ಇವ್ರಿಗೆ ಫೋನ್ ಮಾಡ್ತಿದ್ದೀನಿ ಹುಡುಕ್ಸ್ತೀನಿ ಅಂತ ಹೇಳ್ತಾನೆ ಇದೆಯಾ ಯಾರಿಂದನೂ ಯಾವ ಅಪ್ಡೇಟ್ಸು ಬರ್ತಿಲ್ವಲ್ಲ ಬೇಬಿ ಮಾಮ್ ನೀವು ಸ್ವಲ್ಪ ಕೂಲ್ ಆಗಿರಿ ಮಾಮ್ ನಾನು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದೀನಿ ಅಲ್ಲ ನಿಮ್ ಮುಂದೆನೆ ಎಲ್ರಿಗೂ ಕಾಲ್ ಮಾಡಿ ಕೇಳಿದ್ದೀನಲ್ವಾ ಡೋಂಟ್ ವರಿ ಡ್ಯಾಡ್ಗೆ ಏನೂ ಆಗಲ್ಲ ಏನು ಹೇಳಿದ್ರು ಏನೋ ಒಂದು ಹೇಳಿ ಬಾಯ್ ಮುಚ್ಚಿಸ್ತೀಯ ಬೇಬಿ ಪ್ಲೀಸ್ ಅದೇನು ಮಾಡ್ತಿದ್ದೀಯ ಅಂತ ನನಗೂ ಹೇಳು ನಂಗೆ ತುಂಬ ಟೆನ್ಷನ್ ಆಗ್ತಿದೆ ಅರ್ಥ ಮಾಡ್ಕೋ ಮಾಮ್ ನನಗೂ ಟೆನ್ಷನ್ ಆಗ್ತಿದೆ ಟೆನ್ಷನ್ ಜೊತೆಗೆ ನಂಗೆ ಯಾಕೋ ಆ ಕಮಲಿ ಮೇಲೆ ಡೌಟ್ ಬರ್ತಿದೆ ಮಾಮ್ ಅಂದರೆ ಬೇಬಿ ಏನು ಹೇಳ್ತಿದ್ಯಾ ನೀನು ಕಮಲಿ ಚಂದ್ರಗೇನಾದ್ರೂ ತೊಂದರೆ ಮಾಡಿರ್ಬೋದು ಅಂತನ ಹಾಗೇನಾದ್ರೂ ಮಾಡಿದ್ರೆ ನಾನು ಖಂಡಿತ ಅವಳನ್ನ ಸುಮ್ಮನೆ ಬಿಡಲ್ಲ ಹಾಗಲ್ಲ ಮಾಮ್ ನಾನು ಕಮಲಿಗೆ ಈ ವಿಷಯ ತಿಳ್ಸಕ್ಕೆ ಕಾಲ್ ಮಾಡಿದಾಗ ಅವಳು ರಿಯಲ್ ಆಗಿ ಶಾಕ್ ತಗೊಂಡಿಲ್ಲ ಅಂತ ಅನ್ಸುತ್ತೆ ಇನ್ ಕೇಸ್ ಅವಳು ರಿಯಲಿ ಶಾಕ್ ಆಗಿದ್ರೆ ಇಷ್ಟೊತ್ತಾದ್ರೂ ಅವಳು ವಾಪಸ್ ಕಾಲ್ ಮಾಡಿಬಿಟ್ಟು ಡ್ಯಾಡ್ ಎಲ್ಲಿದ್ದಾರೆ ಏನಾಯ್ತು ಎನಿ ಅಪ್ಡೇಟ್ಸ್ ಅಂತೆಲ್ಲ ಕೇಳ್ಬೋದಾಗಿತ್ತಲ್ವಾ ಬಟ್ ಅವಳು ಹಂಗೆ ಮಾಡಿಲ್ಲ ಸೊ ನನಗೆ ಅವಳಿಗಿದು ಎಫೆಕ್ಟೇ ಆಗಿಲ್ಲ ಅಂತ ಅನಿಸ್ತಿದೆ ಮಾಮ್ ಹೌದಾ ಬೇಬಿ ಎಸ್ ಮಾಮ್ ಅದಕ್ಕೆ ನನಗೆ ಕಮಲಿ ಮೇಲೆ ಡೌಟ್ ಜಾಸ್ತಿ ಆಗ್ತಿದೆ ಮಾಮ್ ಮೊನ್ನೆ ಡ್ಯಾಡ್ ಎಲ್ಲಿ ಹೋಗಿದ್ರು ಹೇಳಿ ಹಾಸ್ಪಿಟಲ್ ಬೇಬಿ ನಾನು ಈಗಲೇ ಹೋಗ್ತೀನಿ ಓ ಚಂದ್ರು ನೀನ್ ಬಂದ್ ಖುಷಿಲಿ ನಿಂಗೆ ಹೇಳೋದೇ ಮರ್ತಿದೆ ಕಣಪ್ಪ ನನ್ನ ಮಗಳು ರಚನಾ ಮದ್ವೆ ಆಯ್ತು ಇವರೇ ನನ್ನ ಅಳಿಯ ಅಮರ್ ಅಂತ ನಿನ್ಗೆ ಇನ್ನೊಂದು ಸರ್ಪ್ರೈಸ್ ಗೊತ್ತಾ ಅಮರು ನಿನ್ ಮಗಳು ಅಂಬಿ ಜೊತೆಲೆ ಬೆಳೆದವ್ರು ಯಾವಾಗ್ಲೂ ಸಂತೋಷವಾಗಿರಿ ಸರಿ ಈಗ ಊಟ ಮಾಡೋಣ ಬರ್ಸಮ್ಮ ಚಂದ್ರು ಚಂದ್ರು ನೀವು ಇಲ್ಲಿದ್ದೀರಾ ನೀವು ಕಾಣಾಗಿದ್ದೀರಾ ಅಂತ ನಾವು ಎಲ್ಲೆಲ್ಲೆಲ್ಲ ಹುಡುಕಿದ್ವಿ ನೀವು ನೋಡಿದ್ರೆ ಇಲ್ಲಿಗೆ ಬಂದಿದ್ದೀರಾ ಇಲ್ಲಿಗೆ ಬರೋ ಅಗತ್ಯ ಏನಿತ್ತು ನಿಮಗೆ ಸರಿ ಬನ್ನಿ ಮನೆಗೆ ಹೋಗೋಣ ನೀವು ಟ್ಯಾಬ್ಲೆಟು ತಗೊಂಡಿಲ್ಲ ಬನ್ನಿ ಚಂದ್ರು ಗೊತ್ತು ಚಂದ್ರು ನನಗೆ ಚೆನ್ನಾಗಿ ಗೊತ್ತು ನೀವಾಗ ನೀವೇ ಇಲ್ಲಿಗೆ ಬಂದಿರಲ್ಲ ಇವಳು ಇದ್ದಾಳಲ್ವಾ ಇವಳು ನಿಮ್ಮನ್ನ ಇಲ್ಲಿ ಕರ್ಕೊಂಬಂದಿರ್ತಾಳೆ ಏಯ್ ನಾನು ಅನಿಕಾ ಇವ್ರನ್ನ ಹುಡುಕ್ತಿದ್ವಿ ಅಂತ ನಿಂಗೆ ಗೊತ್ತು ತಾನೆ ಅದು ಇವ್ರನ್ನ ಕರ್ಕೊಂಬಂದಿದ್ದೀನಿ ಅಂತ ಯಾಕೆ ಹೇಳಿಲ್ಲ ನೀನು ನನಗೆ ಅಷ್ಟಕ್ಕೂ ಅನಿಕಾ ಕಾಲ್ ಮಾಡಿದ್ಲು ತಾನೆ ಆಗ್ಲಾದ್ರೂ ಇವ್ರು ಇಲ್ಲಿದ್ದಾರೆ ಅಂತ ಹೇಳಬೇಕಿತ್ತು
ನಾವು ಪ್ರಾಣ ಹೋಗೋಷ್ಟು ಟೆನ್ಷನ್ ಅಲ್ಲಿದ್ರೆ ನಿಂಗೆ ಹುಡುಗಾಟ ಅಲ್ವಾ? ನಿನ್ ಕೊಂದು ಬಿಡೋ ಅಷ್ಟು ಕೋಪ ಬರ್ತಿದೆ. ಸತ್ಯ ಏನು ಅಂತ ಗೊತ್ತಿಲ್ದಲೆ ಕಮ್ಲಿಗೆ ಯಾಕೆ ಬೈತಾ ಇದ್ಯಾ? ಅಂದ್ರು ಅಂದ್ರು ನೀವ ಮಾತಾಡ್ತಿರೋದು? ಅಂದ್ರೆ ಅಂದ್ರೆ ನೀವು ಸರಿ ಹೋಗ್ಬಿಟ್ಟಿದ್ದೀರಾ? ಹೌದು, ನಾನು ಸರಿ ಹೋಗಿದ್ದೀನಿ. ಹಲೋ, ಹೇಳು, ಏನಾಯ್ತು? ಅಪ್ಪ ಅಲ್ಲೇ ಇದ್ದಾರಾ? ಮೇಡಮ್, ನಿಮ್ಮಪ್ಪ ಇಲ್ಲೇ ಇದ್ದಾರೆ. ಅಷ್ಟೇ ಅಲ್ಲ ಮೇಡಮ್, ನಿಮ್ಮಪ್ಪ ನಾವು ಅನ್ಕೊಂಡಂಗಿಲ್ಲ. ನಾವ್ ಅನ್ಕೊಂಡಾಗಿಲ್ಲ ಅಂದ್ರೆ ಏನಿನ್ ಮಾತಿನ ಅರ್ಥ? ಸರಿಯಾಗಿ ಹೇಳು. ನಿಮ್ಮಪ್ಪ ಸರಿ ಹೋಗಿದ್ದಾರೆ. ಅವ್ರಿಗೇನು ಆಗಿಲ್ಲ ಅನ್ನೋ ತರ ಮಾತಾಡ್ತಾ ಇದ್ದಾರೆ ಮೇಡಮ್. ಮೇಡಮ್, ನಾವು ಕೊಡ್ತಿದ್ದ ಟ್ಯಾಬ್ಲೆಟ್ ಅವ್ರು ತಗೊಳ್ತಿದ್ವಲ್ವ ಅನ್ನೋದೇ ಡೌಟು. ಅಂದ್ರೆ ನಾನ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಅವ್ರು ತಗೋತಾ ಇರ್ಲಿಲ್ಲ. ನನ್ ಡೌಟ್ ನಿಜ ಆಯ್ತು. ಅವರು ನಮ್ಮ ಮುಂದೆನೆ ನಾಟಕ ಮಾಡಿದ್ರ. ಓಕೆ, ಲುಕ್, ನೀನ್ ಒಂದ್ ಕೆಲಸ ಮಾಡು. ಅಲ್ಲಿ ಏನೇನ್ ನಡೆಯುತ್ತೆ ಅದೆಲ್ಲ ನನಗೆ ಗೊತ್ತಾಗ್ಬೇಕು. ಸೊ ನೀನ್ ಈ ಕಾಲ್ನ ಕಟ್ ಮಾಡಬೇಡ. ಫೋನ್ನ ನಿನ್ ಪಾಕೆಟಲ್ಲೇ ಇಟ್ಕೊಂಡು ಹೋಗು. ಅವ್ರು ಏನೇನ್ ಮಾತಾಡ್ತಾ ಇದ್ದಾರೋ ಅದೆಲ್ಲ ನಾನು ಕೇಳಿಸ್ಕೋಬೇಕು. ಓಕೆ? ಸರಿ ಮೇಡಮ್. ಅಂದ್ರೆ ನೀವು ಸರಿ ಹೋಗಿದ್ದೀರಾ ಚಂದ್ರು? ಮತ್ತೆ ಯಾಕೆ ನನ್ನ ಹತ್ರ ಹೇಳಿಲ್ಲ ನೀವು? ಇಷ್ಟ ದಿನ ನೀವು ನಾಟಕ ಆಡಿದ್ರ? ಹೇಳಿ ಚಂದ್ರು, ನೀವು ಸರಿ ಹೋಗಿದ್ದೀರಾ ಅಂತ ನನ್ನ ಹತ್ರ ಯಾಕೆ ಹೇಳಿಲ್ಲ ನೀವು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ವೇಳೆ ನಾನು ಸರಿ ಹೋಗಿದ್ದೀನಿ ಅಂತ ಹೇಳಿದಿದ್ರೆ ಮತ್ತೆ ಮೆಂಟಲಿ ಅನ್ಸ್ಟೇಬಲ್ ಆಗ್ತಾ ಇದ್ದೆ. ನಿಜ ಹೇಳ್ಬೇಕು ಅಂದ್ರೆ ನನ್ಗೆ ಹುಚ್ಚಿಡ್ದಿರ್ಲಿಲ್ಲ. ನನ್ನ ಮೆಂಟಲಿ ಅನ್ಸ್ಟೇಬಲ್ ಮಾಡಿದ್ದು ಒಬ್ರು. ಚಂದ್ರು, ಏನ್ ಹೇಳ್ತಿದ್ದೀರಾ ನೀವು? ಯಾರು ಯಾಕೆ ನಿಮ್ಗೆ ಹುಚ್ಚಿಡಿಯಾಗಿ ಮಾಡ್ತಾರೆ? ನೋಡಿ, ನನ್ಗೆ ಒಂದು ಅರ್ಥ ಆಗ್ತಿಲ್ಲ. ಗೊತ್ತಿಲ್ಲ ಅಲ್ವಾ? ನಿನ್ಗೇನು ಗೊತ್ತಿಲ್ಲ ಅಲ್ವಾ? ನೀನ್ ಯಾರ ಮೇಲೆ ಕೂಗಾಡ್ತಾ ಇದ್ಯಾ? ಇವತ್ ನಾನು ಹುಷಾರಾಗಿದ್ದೀನಿ, ಆರಾಮಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಕಮ್ಲಿನೇ. ನನ್ನನ್ನು ಕಾಪಾಡಿ ಸೇಫ್ ಆಗಿ ಇಲ್ಲಿ ಕರ್ಕೊಂಡ್ ಬಂದಿದ್ದು ಕಮ್ಲಿನೇ. ಕಮಲಿ? ಹೌದು, ಕಮ್ಲಿನೇ. ಈ ನನ್ನ ಮಗಳು ನನ್ನ ಉಳಿಸ್ಬಿಟ್ಲು. ಆದ್ರೆ ನನ್ನ ಹುಚ್ಚಿಡಿಯೋದಕ್ಕೆ ಕಾರಣ ಯಾರು ಗೊತ್ತಾ? ಅದು ನನ್ನ ಮಗಳೇ. ಆದ್ರೆ ಕಮ್ಲಿ ಅಲ್ಲ, ಅನಿಕಾ. ಡ್ಯಾಡ್ ಎಲ್ಲ ನಿಜ ಹೇಳ್ತಾ ಇದ್ದಾರೆ. ಅದನ್ನ ಕೇಳಿಸ್ಕೊಂಡು ಮಾಮ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಅವ್ರು ನನ್ನ ಪರವಾಗಿರ್ತಾರ ಅಥವಾ ಡ್ಯಾಡ್ ಮಾತನ್ನ ನಂಬ್ತಾರ? ಇದು ನನಗೆ ಗೊತ್ತಾಗಬೇಕು. ಅನಿಕಾ, ಅಜ್ಜಿ, ನೀವು
ಏನಾಯ್ತು ಅನಿಕಾ? ಯಾಕೆ ಹೆದರ್ಕೊಂಡಿದ್ಯಾ? ಅಜ್ಜಿ ಅದು ಏನಿಲ್ಲ. ಯಾರ ಜೊತೆ ಫೋನಲ್ಲಿ ಮಾತಾಡ್ತಾ ಇದೀಯ ನೀನು? ಯಾರು ಇಲ್ಲ ಅಜ್ಜಿ, ನೋಬಡಿ. ಯಾರಿದ್ದಾರೆ ಲೈನಲ್ಲಿ? ನಿನ್ನೆ ಕೇಳಿದ್ದು ಲೈನಲ್ಲಿ ಯಾರಿದ್ದಾರೆ? ಯಾರು ಲೈನಲ್ಲಿ ಇಲ್ಲ ಅಂತ ಹೇಳಿದ್ನಲ್ಲ ಅಜ್ಜಿ. ನೋಡನಿಕಾ, ನೀನೇನೋ ಮುಚ್ಚಿಡ್ತಾ ಇದೀಯಾ. ಅಲ್ಲ ಅಜ್ಜಿ, ಅದು ಅನಿಕಾ ಫೋನ್ ಕೊಡು ಒಂದೇ. ನೋ ಅಜ್ಜಿ ಪ್ಲೀಸ್. ಅನಿಕಾ ಫೋನ್ ಕೊಡು. ಅಜ್ಜಿ ಹೇಳ್ತಾ ಇದ್ದಂತಾನೆ ಫೋನ್ ಕೊಡು. ಅಜ್ಜಿ ಬಿಡಿ. ಅಜ್ಜಿ ಬಿಡಿ ಅಜ್ಜಿ ಪ್ಲೀಸ್. ಅಜ್ಜಿ ಬಿಡಿ ಅಜ್ಜಿ ಪ್ಲೀಸ್. ಅಜ್ಜಿ ನೋ. ಹೇಳಿದ್ ಮತ್ ಮೊದಲು ನಾನು ಹೇಳೋದನ್ನು ಕೇಳಿಸ್ಕೊ. ಅನಿಕಾನೆ ಡೈಲಿ ನನಗೆ ಟ್ಯಾಬ್ಲೆಟ್ ಕೊಟ್ಟು ಕೊಟ್ಟು ನನಗೆ ಹುಚ್ಚು ಹಿಡಿಯೋ ತರ ಮಾಡಿದ್ದು. ಅಷ್ಟೇ ಅಲ್ಲ ಊರ್ಮಿಳಾ, ತಾಯಿಗಿಂತ ಪ್ರೀತಿ ಮಾಡ್ತಾಳೆ. ಆದ್ರೆ ಅನಿಕಾ ನಿನ್ನ ಸ್ವಂತ ತಾಯಿ ಅನ್ನೋದನ್ನು ಮರೆತು ನಿನ್ನ ನಾಶ ಮಾಡ್ತಾಳೆ. ಇಲ್ಲಿ ನಡೆದಿರೋದಕ್ಕೆ ನಡೀತಾ ಇರೋದಕ್ಕೆ ಎಲ್ಲದಕ್ಕೂ ಕಾರಣ ಅವಳೆ. ಇದ್ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ ಊರ್ಮಿಳಾ? ನಿಜ, ಆದ್ರೆ ಅವ್ರು ತಪ್ಪು ಮಾಡಿದ್ರು ಸಪೋರ್ಟ್ ಮಾಡೋದಿದೆಯಲ್ಲ, ಇನ್ನೂ ಮಕ್ಕಳನ್ನ ಹಾಳು ಮಾಡ್ತಾ ಹಾಗೆ. ಅಲ್ಲ, ಅಂಬಿ ಅಕ್ಕ ಅಂತ ಗೊತ್ತಿದ್ದು ಚಂದ್ರನ ಅಪ್ಪ ಅಂತ ನೋಡ್ದೆ ಅಷ್ಟೊಂದು ಚಿತ್ರ ಹಿಂಸೆ ಕೊಡೋದ? ನೋಡಿ ಊರ್ಮಿಳಾ, ಒಬ್ಬ ಜೀವದ ಜೊತೆ ಆಟ ಆಡೋದು ಹುಡುಗಾಟಿಕೆ ಅಲ್ಲ. ನಿಮ್ಮ ಮಗಳು ಮಾಡಿರೋ ತಪ್ಪೇನು ಅಂತ ನಿಮ್ಗೆ ಗೊತ್ತಾಗಿದೆ. ಒಬ್ಬ ತಾಯಿಯಾಗಿ ಅವಳನ್ನ ತಿದ್ದಬೇಕಾದ್ದು ನಿಮ್ಮ ಕರ್ತವ್ಯ. ಮೊದಲು ಅದನ್ನ ಮಾಡಿ. ಅವಳು ಮಾಡಿರೋ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಿ. ಅವಳಿಗೇನು ಸಮಸ್ಯೆ ಇದೆಯೋ ಗೊತ್ತಿಲ್ಲ, ಅದನ್ನ ಮೊದಲು ಸಾಲ್ವ್ ಮಾಡಿ. ಓಕೆ? ಹೌದು ಊರ್ಮಿಳಾ, ಸ್ವಂತ ತಂದೆಗೆ ಯಾರಾದ್ರೂ ಈ ರೀತಿ ಮಾಡ್ತಾರ? ಹುಡುಗಿರಿಗೆ ಪೇರೆಂಟ್ಸ್ ಮೇಲೆ, ಅದರಲ್ಲೂ ತಂದೆ ಮೇಲೆ ಸಾಫ್ಟ್ ಕಾರ್ನರ್ ಇರುತ್ತೆ ಅಂತ ನಾನು ಕೇಳಿದ್ದೀನಿ. ಅಂಥದ್ರಲ್ಲಿ ಸ್ವಂತ ತಂದೆಗೆ ಈ ರೀತಿ ನಡ್ಕೊಂಡಿದ್ದಾಳಲ್ಲ ಅವಳು, ಇಷ್ಟು ಕೀಳ್ಮಟ್ಟಕ್ಕೆ ಇಳಿತಾಳಂತೆ ನಾನಂತೂ ಅನ್ಕೊಂಡಿರ್ಲಿಲ್ಲ. ನೋಡೋರು ಬೇಡ, ಇವಾಗ್ಲಾದ್ರೂ ಅವಳಿಗೆ ಬುದ್ಧಿ ಹೇಳಿ ಸರಿ ದಾರಿ ತಗೊಂಡ್ ಬನ್ನಿ. ಇವಾಗ ಸರಿ ದಾರಿ ತಗೊಂಡ್ ಬಂದಿಲ್ಲ ಅಂದ್ರೆ ಮುಂದೆ ಯಾವತ್ತೂ ಅವಳು ಸರಿ ಹೋಗೋದಿಲ್ಲ.
ಅನಿಕಾ ಈ ಲೆವೆಲ್ಗೆ ಇಳಿತಾಳೆ ಅಂತ ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ. ಚೆನ್ನಾಗಿದೆ, ಸ್ಟೋರಿ ತುಂಬಾ ಚೆನ್ನಾಗಿದೆ. ನಾನ್ ಸುಮ್ಮನಿದ್ದೀನಿ ಅಂತ ಎಲ್ಲರೂ ಸೇರಿ ನನ್ನ ಬೇಬಿನ ಬೈತಿದ್ದೀರಾ? ಈ ಕಮಲಿ ಮಾತು ಕೇಳಿಸ್ಕೊಂಡು ಅವಳ ತಲೆ ಮೇಲೆ ಗೂಬೆ ಕೂರ್ಸೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ನನ್ನ ಬೇಬಿ ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ತಿಳ್ಕೊಳ್ಳಿ. ಚಂದ್ರು, ಅನಿಕಾ ನಿಮ್ಮನ್ನ ದೇವ್ರು ಅಂತ ನಂಬಿದಾಳೆ. ಅವಳು ಯಾವಾಗ್ಲೂ ನಮ್ ಡ್ಯಾಡ್ ಹಾಗಿರ್ಬೇಕು, ಹೀಗಿರ್ಬೇಕು, ಅವ್ರು ಬೇಗ ಹುಷಾರಾಗ್ಲಿ ಅಂತ ಯಾವಾಗ್ಲೂ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವ್ರಿಗೆ ನಿಮ್ಮೇಲಿರೋಷ್ಟು ಪ್ರೀತಿ ಬೇರೆ ಯಾರ ಮೇಲೂ ಇಲ್ಲ ಚಂದ್ರು, ಅರ್ಥ ಮಾಡ್ಕೊಳ್ಳಿ. ಅವ್ರು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಈ ಕಮಲಿ ಮಾತು ಕೇಳ್ಕೊಂಡು ಹೀಗೆಲ್ಲ ಹೇಳ್ತಿದ್ದೀರಾ? ಇವಳು ಇಲ್ದೇ ಇರೋದನ್ನೆಲ್ಲ ನಿಮ್ ತಲೆ ತುಂಬಿಸಿದಾಳೆ. ನನ್ನ ಮಾತು ಕೇಳಿ, ನನ್ನ ನಂಬಿ ಚಂದ್ರು, ನಮ್ ಬೇಬಿ ಹಾಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವ್ಳು ಮಾಡಿರಲ್ಲ. ಯಾವುದೇ ಕಾರಣಕ್ಕೂ ಇದನ್ನ ನಾನು ನಂಬೋದಿಲ್ಲ. ಚಂದ್ರು, ನೋಡ್ತಾ ಇರಿ, ಒಂದಲ್ಲ ಒಂದಿನ ಈ ಕಮಲಿ ಎಂಥವಳು ಅಂತ ನಿಮ್ಗೆ ಅರ್ಥ ಆಗುತ್ತೆ. ನಮ್ಗೆಲ್ಲರಿಗೂ ಅರ್ಥ ಆಗಿದೆ ಊರ್ಮಿಳಾ, ನಿನ್ಗೊಬ್ಳಿಗೆ ಅರ್ಥ ಆಗಿಲ್ಲ. ನನ್ನ ಮಗಳ ಮೇಲೆ ನನಗೆ ಯಾಕೆ ದ್ವೇಷ ಹೇಳು? ಅನುಭವಿಸ್ತಿರೋ ನಾನೇ ಹೇಳ್ತಾ ಇದ್ದೀನಲ್ವಾ, ಅದನ್ನು ನೀನ್ ನಂಬ್ತಾ ಇಲ್ಲ. ಯಾರು ಏನೇ ಹೇಳಿದ್ರು ನಾನ್ ನಂಬಲ್ಲ. ಈ ಕಮಲಿ ಹೇಳಿದನ್ನ ನಂಬ್ಕೊಂಡು ನೀವೇ ಏನೋ ಕಲ್ಪನೆ ಮಾಡ್ಕೊಂಡಿದ್ದೀರಾ ಅಷ್ಟೇ. ಚಂದ್ರ, ಪ್ಲೀಸ್ ಬನ್ನಿ ಮನೆಗೆ ಹೋಗೋಣ. ಮನೆಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೋಡಿ, ಬೇಕಿದ್ರೆ ಬೇಬಿನ ನಿಮ್ಮ ಮುಂದೆನೆ ನಾನು ಕೇಳ್ತೀನಿ. ಸತ್ಯ ಏನು ಅಂತ ಅವಳ ಬಾಯಿಂದಾನೆ ನೀವು ತಿಳ್ಕೊಳ್ಳಿ, ಸರಿನಾ? ಇನ್ನು ನಿಮ್ಮ ಹತ್ರ ಏನು ಹೇಳು ಪ್ರಯೋಜನ ಇಲ್ಲ ಊರ್ಮಿಳಾ, ಪ್ರಯೋಜನ ಇಲ್ಲ. ಇದೇ ಕಾರಣಕ್ಕೆ ನಾನು ನಿನ್ನ ಹತ್ರ ಯಾವ ವಿಷಯನೂ ಹೇಳಲಿಲ್ಲ. ನಾನು ಏನು ಹೇಳಿದ್ರು ನೀನು ನಂಬಲ್ಲ. ಒಂದು ವಿಷಯ ತಿಳ್ಕೊ, ನಾನು ಖಂಡಿತವಾಗ್ಲೂ ನಿನ್ನ ಮನೆಗೆ ಬರಲ್ಲ. ಯಾಕಂದ್ರೆ ನಿನ್ ಮಗಳು ಅವಳು ಮಾಡಿದ ತಪ್ಪನ್ನ ಒಪ್ಕೊಳ್ಳಲ್ಲ, ನೀನು ನಿನ್ ಮಗಳು ಮಾಡಿದ ತಪ್ಪನ್ನ ನೀನು ಒಪ್ಕೊಳ್ಳಲ್ಲ. ನಾನು ಅಲ್ಲಿಗೆ ಬಂದ್ರೆ ಇನ್ನೇನಾದ್ರು ಹೊಸ ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ, ಅದು ನೀನ್ ನಂಬ್ತೀಯ. ನೋಡು ಊರ್ಮಿಳಾ, ನೀನ್ ಏನೇ ಅಂದ್ರು ನಾ ಮನೆಗೆ ಬರಲ್ಲ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಚಂದ್ರು, ನನ್ನ ಮಗಳು ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಚಂದ್ರು ನೋಡಿ, ಎಲ್ಲರೂ ಸೇರಿ ಅವಳ ಮೇಲೆ ಗೂಬೆ ಕೂಸ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು. ನಿಮ್ಮಮ್ಮ ಬದುಕಿದಾಗ ನನ್ನನ್ನ ನನ್ನ ಗಂಡನ ಜೊತೆ ಇರೋದಕ್ಕೆ ಬಿಡ್ಲಿಲ್ಲ. ಅವ್ರ ಜೊತೆ ಇವರು ಇಲ್ಲದೆ ಇದ್ರು ಪ್ರತಿ ಕ್ಷಣ ಅವ್ರ ಚಿಂತೆನೆ, ಇಡೀ ಜೀವನ ಕಳೆದ್ರು. ಈಗ್ಲಾದ್ರೂ ನನ್ನ ಗಂಡನ ಜೊತೆ ನೆಮ್ಮದಿಯಾಗಿರ್ತೀನಿ ಅಂದ್ರೆ ನಾನು ಬೇಡ, ನನ್ನ ಮಗಳು ಬೇಡ ಅಂತಿದ್ದಾರೆ. ಇದಕ್ಕೆಲ್ಲ ಕಾರಣ ನೀನು, ನಿನ್ನಿಂದನೇ ಇದೆಲ್ಲ ಆಗಿತ್ತು. ಇಳಿಸಿ ಕೈನಾ. ನೀವು ಅವಳ ಮೇಲೆ ಕೈ ಎತ್ತೋದಕ್ಕೂ ಮುಂಚೆ ಎಲ್ಲಿದ್ದೀರಾ, ಏನ್ ಮಾಡ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ನೀವು ಅವಳಿಗೆ ಚಿಕ್ಕಮ್ಮ ಆಗಿರ್ಬೋದು, ಆದ್ರೆ ಅವಳು ಈ ಮನೆ ಸೊಸೆ, ನನ್ನ ಸೊಸೆ.
ಅವಳ ಮೇಲೆ ಕೈ ಎತ್ತೋ ಅಧಿಕಾರ ಯಾರು ಕೊಟ್ಟಿದ್ದು ನಿಮ್ಗೆ? ನನ್ ಸೊಸೆ ಯಾವುದೇ ಕಾರಣಕ್ಕೂ ತಪ್ಪು ಮಾಡಲ್ಲ, ತಪ್ಪು ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ನೀವು ಇವ್ರ ಗುಂಪಿಗೆ ಸೇರ್ಕೊಂಡ್ಬಿಟ್ರತಾರ? ಅಟ್ಲೀಸ್ಟ್ ನೀವಾದ್ರೂ ನನಗೆ ಸಪೋರ್ಟ್ ಮಾಡ್ತೀರಾ ಅನ್ಕೊಂಡಿದ್ದೆ. ಅಂದ್ರೆ ನೀವು ಇವಳಿಗೆ ಸಪೋರ್ಟ್ ಮಾಡ್ತಿದ್ದೀರಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನನ್ನ ಟೈಮೇ ಸರಿ ಇಲ್ಲ, ಅದಕ್ಕೆ ಎಲ್ಲರೂ ನನ್ನ ವಿರುದ್ಧ ತಿರುಗಿ ಬೀಳ್ತಿದ್ದೀರಾ. ಇದಕ್ಕೆಲ್ಲ ನೀನೇ ಕಾರಣ ಅನ್ನೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಇದಕ್ಕೆ ತಕ್ಕ ಶಾಸ್ತಿ ಮಾಡೇ ಮಾಡ್ತೀನಿ, ನೋಡ್ತಾ ಇರು.